पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्री राम जय श्री राम जय जय श्री राम जय जय श्री राम ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ಏನು ನೀವು ಅಲ್ಲಿಂದ ಇಲ್ಲಿವರೆಗೂ ಹುಡುಕೊಂಡು ಬಂದಿದ್ದೀರೋ, ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರೋ ನೋಡಿ, ಈ ಜಮೀನಲ್ಲಿ ಕುತ್ಕೊಂಡು ಕತ್ಲಲ್ಲಿ ಕುತ್ಕೊಂಡು ನೀವು ಮಾತಾಡ್ತೀರಿ ಅಂತ ಅನ್ಕೊಂಡಿದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಈ ಜಮೀನಲ್ಲಿ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡಿದ್ರಾ? ಅನ್ಕೊಂಡಿಲ್ಲಲ್ಲ, ಯಾವತ್ತೂ ಅನ್ಕೊಂಡಿರಲಿಲ್ಲ. ಆದರೆ ಇವತ್ತು ಅನ್ಕೊಳ್ರಿ, ನನ್ನ ಕೆಲಸ ಆಯಿತು ಅಂತ ಅನ್ಕೊಳ್ರಿ. ನನ್ನ ಕೆಲಸ ಬೇಕಾದ್ರೆ ನೋಡಿ, ಅತಿ ಶೀಘ್ರದಲ್ಲಿ ಇವತ್ತು ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀರ. ನಿಮ್ಮ ಕೆಲಸ ಆಗಲಿಲ್ಲ ಅಂದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ, ನಿಮ್ಮ ಕೆಲಸ ಆಗೋವರೆಗೂ ನಾನು ಕೈ ಬಿಡಲ್ಲ. ನಿಮ್ಮ ಕೆಲಸ ಆಗೋವರೆಗೂ ನಾನು ಕೈ ಬಿಡಲ್ಲ. ಯಾಕಂದರೆ ಭಗವಂತನ ಪಾದ ಹಿಡಿದು ಹೋಗ್ತಾ ಇದ್ದೀನಿ ನಾನು ಇವತ್ತು. ಭಗವಂತನ ಪಾದ ಹಿಡಿದು ಹೋಗ್ತಾ ಇದ್ದೀನಿ. ನಿಮಗೆ ಪವಾಡ ಆಗೋವರೆಗೂ ನಾನು ಬಿಡಲ್ಲ. 15,000 ಜನಕ್ಕೆ ಪವಾಡ ಆಗಿದೆ ಅಂದರೆ ನಂಬ್ತೀರಾ ರೀ? ಮೋಸ ಮಾಡ್ಬೋದು ಅಂದ್ರೆ 100 ಜನಕ್ಕೆ ಮೋಸ ಮಾಡ್ಬೋದು, 200 ಜನಕ್ಕೆ ಮೋಸ ಮಾಡ್ಬೋದು, 500 ಜನಕ್ಕೆ ಮೋಸ ಮಾಡ್ಬೋದು. 15,000 ಜನ ಇವತ್ತು ಹುಡುಕೊಂಡು ಒಂದು ಮೂಲೆಯಿಂದ ಬಂದು ದಿನ 15-20 ಕಾರುಗಳು ಇರ್ತಾವೆ. ಅಲ್ಲ, ಇವತ್ತು ಯಾರಾದರೂ ಬಂದು ಆಶೀರ್ವಾದ ತಗೋಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಮನೆಯಿಂದ ಬಂದು ಅಡುಗೆ ಮಾಡಿ ಊಟ ಬಡಿಸ್ತಾರಲ್ರಿ, ಅದು ಅನ್ನಪೂರ್ಣೇಶ್ವರಿ ಅನ್ನದಾಸರು ಅಂದ್ರೆ, ಹೌದಲ್ವಾ? ಯಾಕೆಂದರೆ ನೀನು ನನ್ನ ಹೆಸರು ಒತ್ತು ಮೆರೆಸ್ತಾ ಇದೆಯಾ ಕಣಪ್ಪ, ನೀನು ನನ್ನ ಹೆಸರನ್ನು ಒತ್ತು ಮೆರೆಸ್ತಾ ಇದೆಯಾ. ಇವತ್ತು ನಿನ್ನ ನುಡಿದಂಥ ಮಾತು ಸತ್ಯವಾಗಬೇಕು ಅಂತೇಳಿ ಇವತ್ತು ನನಗೆ ಅನುಗ್ರಹ ಮಾಡ್ತಾ ಇದ್ರಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ನಾನು ಕೇಳ್ತಾ ಇರೋದು ಒಂದೇ ಇಲ್ಲಿ, ನನಗೇನು ಬೇಡ ಭಗವಂತ, ನಾನು ಏನು ನುಡಿತೀನಿ ಅದು ಸತ್ಯ ಆಗಬೇಕು. ನಾನು ಕೆಟ್ಟದಂತರೂ ನುಡಿಯಲ್ಲ ಯಾರಿಗೂ, ಸಾವು ಬರಲಿ ಅಂತ ಯಾರಿಗೂ ಹೇಳಲ್ಲ. ನಾನು ಬಯಸೋದು ಒಂದೇ, ಶುಭಗಳಿಗೆ ಆಗಲಿ, ಇವ್ರ ಕೆಲಸ ಯಶಸ್ವಿ ಆಗಲಿ, ಇವ್ರು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನನಗೆ ಅರ್ಥ ಆಯ್ತಲ್ವಾ? ಇವತ್ತು ಎಂತಿಂಥ ಕಾಯಿಲೆಗಳು ಕಮ್ಮಿ ಆಗಿದೆ. ನನಗೆ ಮಿರಾಕಲ್ ಇದು, ನನಗೆ ನಂಬಕ್ಕಾಗಲ್ಲ. ಇವ್ರಿಗೆ ಗಂಡು ಮಗು, ಇವ್ರಿಗೆ ಹೆಣ್ಣು ಮಗು, ಇವ್ರಿಗೆ ಕ್ಯಾನ್ಸರ್ ಕಮ್ಮಿ ಆಗುತ್ತಾ? ಇಷ್ಟೇ ವಾರದಲ್ಲಿ ಕಮ್ಮಿ ಆಗುತ್ತೆ. ಇವ್ರಿಗೆ TB ಇದೆನಾ? ಇಷ್ಟು ವಾರದಲ್ಲಿ TB ಕಮ್ಮಿ ಆಗುತ್ತೆ. ಇವತ್ತು ಶುಗರ್ ಇದೆನಾ, BP ಇದೆನಾ? ಅದೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದು ಬರೀ ಈ ಗಂಗಾ ಜಲದಿಂದ. ಗಂಗಾ ಎಲ್ಲಿರ್ತಾಳೆ? ಶಿವ ನೆತ್ತಿ ಮೇಲಿರ್ತಾಳೆ, ಹೌದಲ್ವಾ? ಈ ಪ್ರಸಾದದ ಮುಖಾಂತರದಲ್ಲಿ ನಾನೇನೋ ಒಂದು ತೀರ್ಥವನ್ನು ಕೊಡ್ತೀನಿ. ಇವತ್ತು ಎಲ್ಲರಿಗೂ ಪವಾಡ ಆಗ್ತಾ ಇದೆ, ನನಗೆ ರೋಮಾಂಚನ ಆಗ್ತಾ ಇದೆ. ಪವಾಡ ಇಲ್ಲಿ ರಥ ರೀ. ಭಕ್ತಿಯಿಂದ ಎಷ್ಟು ದೀಪ ಹಚ್ಚಬೇಕು ಅಂತಂದು ಅದು ಒಂದು ತಿಳ್ಕೊಂಡ್ರೆ ಸಾಕು. ನಿಮ್ಮ ಮಕ್ಕಳೆಲ್ಲರೂ ಫಸ್ಟ್ ರ್ಯಾಂಕ್ ಸ್ಕೂಲ್ ಬರ್ತಾರೆ. ಎಷ್ಟು ಜನಕ್ಕೆ ಇವತ್ತು ಪವಾಡ ಆಗಿರೋದು, ಪವಾಡ. ಅದಕ್ಕೆ ನಾನು ಎಲ್ಲ ಪೂಜೆದ ವಿವರಣೆ ಎಲ್ಲ ನಿಮ್ಮ ಶ್ರೀಮತಿಯಂದರಿಗೂ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಖಂಡಿತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಯಾಕಂದರೆ ಇವತ್ತು ನಿಮ್ಮ ಮುಖ ನೋಡಿದ್ದೆ ಇದೇ ಫಸ್ಟ್ ಟೈಮ್. ನಿಮ್ಮ ಮುಖ ನೋಡಿದ್ದೆ ನಾನು ಇದೇ ಫಸ್ಟ್ ಟೈಮ್. ನಿಮ್ಮನ್ನು ನೋಡೇ ಇಲ್ಲ, ನೋಡಿಲ್ಲ ನಾನು ನಿಮ್ಮನ್ನು. ನೋಡಿ, ನೀವು ಬಂದಿದ್ರಿ ಅಲ್ಲ, ನಾನು ಹೇಳ್ತಾ ನೀವು ಬಂದವರು. ನನಗೆ ನೀವು ಬೇಕು. ಈ ವ್ಯಕ್ತಿ ನೋಡಿಲ್ಲ ನಾನು, ಯಾರಂತಲೇ ಗೊತ್ತಿಲ್ಲ ನನಗೆ. ಇವನು ಬೇಕು ನೋಡಿ, ಹಿಂದೆ ಕುತ್ಕೊಂಡಿದ್ದಾರಲ್ಲ, ಅವ್ರು ಯಾರಂತ ಗೊತ್ತಿಲ್ಲ ನನಗೆ. ಅವರೆಲ್ಲ ಬೇಕು ನನಗೆ ಲೋಕ ಕಲ್ಯಾಣ 5,563 ಕಿಲೋಮೀಟರ್ ಈ ಸುಡು ಬಿಸಿಲಿನಲ್ಲಿ ಯಾಕೆ ಹೋಗ್ತಾ ಇದ್ದೀನಿ? ಯಾರಿಗೆ ಮದುವೆ ಆಗಿಲ್ವೋ, ಯಾರಿಗೆ ಮಕ್ಕಳಾಗಿಲ್ವೋ, ಯಾರು ಅನಾರೋಗ್ಯದಿಂದ ಇದ್ದಾರೋ ಅವ್ರಿಗೆಲ್ಲರಿಗೂ ಮುಕ್ತಿ ಆಗಲಿ. ಯಾರು ರೈತರು ಇವತ್ತು ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಭಗವಂತ, ಮಳೆ ಬೆಳೆ ಕೊಡಲಿ. ನಿಂತ್ಕೊಂಡ್ರು ಬೋರೆಲ್ಲ ಗಂಗಾ ಜಲ ಉಕ್ಕಿ ಹರಿಯಲಿ ಅಂತ ಹೋಗ್ತಾ ಇದ್ದೀನಿ. ಮದುವೆ ಆಗಲಿ, ಕಂಕಣ ಬಗ್ಗೆ ಶುಭಗಳಿಗೆ ನಡೀಲಿ ಅವ್ರ ಮನೆಯಲ್ಲಿ. ಇಂಥವೆಲ್ಲ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಬಂದಿರೋದು ಲೋಕ ಕಲ್ಯಾಣಕ್ಕೋಸ್ಕರ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಸಿದ್ಧಾರೂಢ ಅಪ್ಪನವರಾಗಲಿ, ಶಂಕರಾಚಾರ್ಯರಾಗಲಿ, ರಾಘವೇಂದ್ರ ಸ್ವಾಮಿಯವರಾಗಲಿ, ಅಪ್ಪನವರು ಇವರೆಲ್ಲರೂ ಆ ದೀಪದ ದಾರಿ ತೋರಿಸ್ಕೊಟ್ಟ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ನಾನು ಅವರಂತೆ ಆಗಲ್ಲ. ಯಾಕಂದರೆ ಅವ್ರ ಕಾಲಿನ ಧೂಳಿಗೂ ಸಮ ಇಲ್ಲ. ನಾನು ಅಪ್ಪನವರು ಗುರುಗಳು ಕಾಲಿನ ಧೂಳಿಗೂ ನಾನು ಸಮ ಇಲ್ಲ. ಆದರೆ ಅವರು ತೋರಿಸ್ಕೊಟ್ಟಂಥ ದೀಪದ ಬೆಳಕಿನ ದಾರಿಲಿ ಇವತ್ತು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆಲ್ಲ ಇವತ್ತು ರೋಡ್ ಸೌಕರ್ಯ ಕೊಟ್ಟಿದ್ದೀರ, ನೀವು ನೀರಿನ ಸೌಕರ್ಯ ಕೊಟ್ಟಿದ್ದೀರಾ. ಅವತ್ತಿನ ಶತಮಾನ ಕಾಲದಲ್ಲಿ ಏನಿತ್ತು? ಬೆಟ್ಟ ಹತ್ತಿ ಇಳಿಬೇಕು ಅಂಥ ಜಾಗದಲ್ಲಿ ದೇಶವನ್ನು ಸುತ್ತದಂಥ ಸಿದ್ಧಾರೂಢ ಅಪ್ಪವರು, ಸಿದ್ಧಾರೂಢ ಗುರುಗಳು ಗೊತ್ತಾ? ಹುಬ್ಬಳ್ಳಿಯಲ್ಲಿ ಇರೋರು ಅವರೆಲ್ಲ ಅಷ್ಟೆಲ್ಲ ಪವಾಡ ಪುರುಷರು. ಅವರು ಪವಾಡ ಪುರುಷರು, ನಾವಲ್ಲ ಇಲ್ಲಿ. ಆದರೆ ಅವ್ರು ತೋರಿಸ್ಕೊಟ್ಟಂಥ ಒಂದು ಬೆಳಕಿನ ದಾರಿಯಲ್ಲಿ ನಾನು ನಡೆದುಕೊಂಡು ಹೋಗ್ತಾ ಇದ್ದೀನಿ.
ಇವತ್ತು ಎಲ್ಲರೂ ಇವತ್ತು ನುಡಿದಂಥ ಮಾತು ಇಷ್ಟು ಸತ್ಯ ಆಗ್ತಾ ಇದೆ ಅಂದರೆ ನನ್ನಿಂದ ಏನೂ ಇಲ್ಲ, ಇದೆಲ್ಲ ಭಗವಂತನಿಂದ. ಇಲ್ಲಿ ರಾಯರ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ನೀವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ರಿ. ಮಂತ್ರಾಲಯ ಯಾವ ಥರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ. ರಾಯರು ಇದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ರಾಯರದು ಒಂದು ಕೂಲರು ಕೆಳಗಡೆ ಉದುರು ಹೋಗಿಲ್ಲ, ಜೀವಂತವಾಗಿಯೇ ನೆಲೆಸಿದ್ದಾರೆ ರಾಯರು. ಅರ್ಥ ಆಯ್ತಲ್ವಾ? ಪೂಜೆದ ವಿಧಾನ ಆ ರಥವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಪವಾಡ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಇದು ನನ್ನ ಚಾಲೆಂಜು. ಅರ್ಥ ಆಯ್ತಲ್ವಾ? ಆಯ್ತು, ಎಲ್ರಿಗೂ ಒಳ್ಳೇದಾಗಲಿ.